ಜನರ ಇವತ್ತು ಜನಶಕ್ತಿಯ ಮುಂದೆ ಮೋದಿಯ ಶಕ್ತಿ ಅಡಗಲೇಬೇಕು. ಇವತ್ತಲ್ಲ ನಾಳೆ ಈ ಕಾನೂನನ್ನು ವಾಪಸ್ ತೆಗೆದುಕೊಳ್ಳುವವರೆಗೂ ಸಹ ನಾವು ನೀವೆಲ್ಲರೂ ಸಹ ಸೇರಿ ಹೋರಾಟ ಮಾಡೋಣ ಅನ್ನೋ ಆಶಯವನ್ನು ವ್ಯಕ್ತಪಡಿಸಿ, ರೋಜ್ಗಾರ್ ಆಜೀವಿಕ್ ಮಿಷನ್, ಆಜೀವಿಕ್ ಅಂತಂದ್ರೆ ಭಿಕ್ಷುಕರು, ಆಜೀವಿಕ್ ಅನ್ನುವಂಥದ್ದನ್ನ ಡಿಕ್ಷನರಿ ಅರ್ಥ ಭಿಕ್ಷುಕರು. ಈ ಕಾನೂನನ್ನು ಮಾಡಿರುವಂಥದ್ದು ಕೂಲಿ ಕಾರ್ಮಿಕರಿಗೆ, ಭಿಕ್ಷುಕರಿಗೆ ಅನ್ನುವಂಥದ್ದಿದೆ ಹೊರತು ಗ್ರಾಮೀಣ ಭಾಗದಲ್ಲಿರುವಂಥ ನಿರುದ್ಯೋಗಿಗಳಿಗಾಗಲಿ ಬಡವರಿಗಾಗಲಿ ಅಲ್ಲ. ಬಿಜೆಪಿ ವಿರೋಧಿ ಮತ ಇರುವಂಥ ಬಡವರು ಯಾರಿದ್ದಾರೆ ಅವರ ಬದುಕಿನ ಮೇಲೆ ಚಪ್ಪಡಿ ಕಲ್ಲನ್ನು ಎಳಿಬೇಕು ಅನ್ನುವಂಥ ದೃಷ್ಟಿಯಿಂದ ಈ ರಾಮ್ಜಿ ಯಾವ ವಿಕಸಿತ ಭಾರತ ರಾಮ್ಜಿ ಕಾನೂನನ್ನು ತಂದಿದ್ದಾರೆ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಸಹೋದರಿಯರೇ, ನಿಮ್ಮ ಹೋರಾಟಕ್ಕೆ ನೀವೇನು ಇವತ್ತು ಹೋರಾಟಕ್ಕೆ ಬಂದಿದ್ದೀರಿ ನಿಜಕ್ಕೂ ಸಹ ಮೆಚ್ಚತಕ್ಕಂಥದ್ದು. ನಿಮ್ಮನ್ನು ನಾನು ಅತ್ಯಂತ ಕಾಂಗ್ರೆಸ್ಸಿನ ರಾಜ್ಯ ಉಪಾಧ್ಯಕ್ಷನಾಗಿ, ಮಾಜಿ ಸಂಸತ್ ಸದಸ್ಯನಾಗಿ ನಿಮ್ಮನ್ನು ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನ ವಿರೋಧಿಯಾಗಿರುವಂಥ ಕಾಯ್ದೆಯನ್ನು ಇವತ್ತು ತೆಗೆದುಕೊಂಡಿದ್ದಾರೆ, ಕಾನೂನನ್ನು ಮಾಡಿದ್ದಾರೆ. ಜನ ವಿರೋಧಿ ಕಾಯ್ದೆಯನ್ನು ಇವತ್ತು ಮಾಡಿದ್ದಾರೆ. ಇವತ್ತು ಗ್ರಾಮೀಣ ಅಭಿವೃದ್ಧಿಯ ವಿರೋಧಿ ಕಾಯ್ದೆಯನ್ನು ಇವತ್ತು ಮಾಡಿದ್ದಾರೆ. ನಾನು ಇದನ್ನು ಎಳೆಯಾಗಿ ಹೇಳಲಿಕ್ಕೆ ಬಯಸ್ತೇನೆ. ನೆನ್ನೆ ತಾನೇ ನಾವು ಇಡೀ ರಾತ್ರಿ ಈ ಕರಾಳ ಕಾಯ್ದೆಯ ವಿರುದ್ಧ ಮೈಸೂರಿನಲ್ಲಿ ಅಹೋರಾತ್ರಿ ಧರಣಿಯನ್ನು ಸುಮಾರು 2-3 ಸಾವಿರ ಜನ ಇಡೀ ರಾತ್ರಿ ಮೈಸೂರಿನಲ್ಲಿ ಇದ್ವಿ, ಧರಣಿ ಮಾಡಿದ್ವಿ. ಈ ಕಾಯ್ದೆಯ ಹಿನ್ನೆಲೆಯನ್ನು ಹೇಳಬೇಕು ಅಂದರೆ 2005ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಾಗ ಯಾವ ನಿರುದ್ಯೋಗ ಸಮಸ್ಯೆ ಇದೆ, ಯಾವ ಬಡತನ ಇದೆ ಮತ್ತು ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯಿತಿಗಳ ವ್ಯವಸ್ಥೆಯಲ್ಲಿ ಅಸೆಟ್ಸನ್ನು ಕ್ರಿಯೇಟ್ ಮಾಡತಕ್ಕಂಥ ದೃಷ್ಟಿಯಿಂದ ಈ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ತರಲಾಗಿತ್ತು. ಆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ರಾಜ್ಯದಲ್ಲಿ ಸುಮಾರು 6,000 ಗ್ರಾಮ ಪಂಚಾಯಿತಿಗಳಿದ್ದಾವೆ. ಒಂದು ವರ್ಷಕ್ಕೆ ಒಂದು ಗ್ರಾಮ ಪಂಚಾಯಿತಿನಲ್ಲಿ 1 ಕೋಟಿ ಕೆಲಸ ಮಾಡಿದರೆ 6,000 ಕೋಟಿಯಷ್ಟು ನಮ್ಮ ರಾಜ್ಯಕ್ಕೆ ಬರ್ತಾಯಿತ್ತು. 2 ಕೋಟಿಯಷ್ಟು ಕೆಲಸ ಮಾಡಿದರೆ 12,000 ಕೋಟಿಯಷ್ಟು ಬರ್ತಾಯಿತ್ತು. 4,000 ಒಂದು ಗ್ರಾಮ ಪಂಚಾಯತ್, 4 ಕೋಟಿ ಒಂದು ಪಂಚಾಯತಿನಲ್ಲಿ ಮಾಡಿದರೆ 24,000 ಕೋಟಿ ನಮ್ಮ ರಾಜ್ಯಕ್ಕೆ ಅನುದಾನ ಬರ್ತಾಯಿತ್ತು. ಆಗ ಉದ್ಯೋಗಗಳನ್ನು ಯಾರು ತೀರ್ಮಾನ ಮಾಡ್ತಾ ಇದ್ರು? ಗ್ರಾಮ ಸಭೆಯಲ್ಲಿ, ವಾರ್ಡ್ ಸಭೆಯಲ್ಲಿ ಅಲ್ಲಿಯ ಪಂಚಾಯಿತಿಯವರು ಎಲ್ಲಿ ಚರಂಡಿ ಮಾಡಬೇಕು, ಎಲ್ಲಿ ಅಂಗನವಾಡಿ ಕಟ್ಟಡ ಮಾಡಬೇಕು, ಎಲ್ಲಿ ಆಸ್ಪತ್ರೆ ಕಟ್ಟಡ ಮಾಡಬೇಕು, ಅಥವಾ ಎಲ್ಲಿ ಕಾಲುವೆ ಮಾಡಬೇಕು, ರಸ್ತೆ ಮಾಡಬೇಕು, ಬಂಡಿ ಜಾಡ್ ಮಾಡಬೇಕು, ಅಥವಾ ನೀರನ್ನು ಸಂಗ್ರಹಿಸ್ತಕ್ಕಂಥ ನೀರಿನ ಹೊಂಡ ಮಾಡಬೇಕು, ಈ ಎಲ್ಲವನ್ನು ತೀರ್ಮಾನ ಮಾಡ್ತಾ ಇದ್ದಿದ್ದು ಗ್ರಾಮ ಪಂಚಾಯತಿ ಗ್ರಾಮೀಣ ಭಾಗದಲ್ಲಿ. ಕನಿಷ್ಠ 100 ದಿವಸಗಳ ಕಾಲ ನೀವು ಅರ್ಜಿ ಹಾಕದಂಥ 15 ದಿವಸದಲ್ಲಿ 100 ದಿವಸಗಳ ಕಾಲ ಕೆಲಸ ಮಾಡೋದಿತ್ತು. 15 ದಿವಸದಲ್ಲಿ ಕೊಡಲಿಲ್ಲ ಅಂತ ಹೇಳಿದ್ರೆ ನಿರುದ್ಯೋಗಿ ಭತ್ತ ಕೊಡುವಂಥದ್ದಕ್ಕೂ ಅಲ್ಲಿ ಅವಕಾಶ ಇತ್ತು. ಆ ಇಡೀ ಪೂರ್ತಿ ಹಣ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು, ರಾಜ್ಯ ಸರ್ಕಾರದ ಹಣ ಇರಲಿಲ್ಲ. ಆದರೆ ಇವತ್ತು ಇವರ ಅಧಿಕಾರಕ್ಕೆ ಬಂದ ಮೇಲೆ ಭಾರತೀಯ ಜನತಾ ಪಾರ್ಟಿಯವರು ಇವರಿಗೆ ಏನಾಯಿತು, 2014ರಲ್ಲಿ ಬಂದಂಥ ಜನ ಅವರು
ನಾವು ಅಧಿಕಾರಕ್ಕೆ ಬಂದರೆ ಬೆಲೆ ಏರಿಕೆಯನ್ನು ಕಡಿಮೆ ಮಾಡ್ತೀವಿ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇವೆ. ವಿದೇಶಗಳಲ್ಲಿರುವಂಥ ಕಪ್ಪು ಹಣವನ್ನು ತಂದು ಬಡವರ ಕುಟುಂಬಗಳಿಗೆ 15 ಲಕ್ಷ ಹಾಕ್ತೇವೆ ಅಂತ ಹೇಳಿದ್ರು. ದಯಮಾಡಿ ನೀವು ಹೇಳ್ರಿ, ಯಾರಿಗಾದರೂ 15 ಪೈಸೆ ಹಾಕಿದ್ದಾರಾ? ಸೊ ಅದರ ಜೊತೆಗೆ ಬೆಲೆಗಳನ್ನು ಇವತ್ತೇನಾದರೂ ಸಹ ನಿಯಂತ್ರಿಸಿದ್ದಾರಾ? ಎಲ್ಲಾದರೂ ಸಹ ಯಾವ ಪೆಟ್ರೋಲ್ ಬೆಲೆ ಅವತ್ತು 67 ರೂಪಾಯಿ 1 ಲೀಟ್ರ್ ಇತ್ತು, ಡೀಸೆಲ್ ಬೆಲೆ 63 ರೂಪಾಯಿ ಇತ್ತು, ಗ್ಯಾಸಿನ ಬೆಲೆ 390 ರೂಪಾಯಿ ಇತ್ತು. ಇವತ್ತೆಷ್ಟಾಗಿದೆ? 1100 ಗ್ಯಾಸ್ ಆಗಿದೆ. ಹಾಗೆ ಪೆಟ್ರೋಲ್ ಡೀಸೆಲ್ 100 ಆಸುಪಾಸಿನಲ್ಲಿದ್ದಾವೆ. ಪೆಟ್ರೋಲ್ 100 ಕ್ರಾಸ್ ಆಗಿದೆ. ಡೀಸೆಲ್ 97-98 ಆಸುಪಾಸಿನಲ್ಲಿದ್ದಾರೆ. ಅದಿರಲಿ, ನೀವು ಹೆಣ್ಣು ಮಕ್ಕಳಲ್ಲಿದ್ದೀರಿ, ನಿಮ್ಮ ಕಾಲುಂಗರ ಮಾಡ್ಕೋಬೇಕಾದ್ರೆ ಬೆಳ್ಳಿ ಬೇಕಲ್ಲಮ್ಮ. ನಿಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕಾದ್ರೆ ತಾಳಿ ಮಾಡಿಸ್ಬೇಕಲ್ಲ ತಾಯಿ. ಇವತ್ತು ಬೆಳ್ಳಿ ಎಷ್ಟಾಗಿದೆಯಮ್ಮ? 1 kg 4 ಲಕ್ಷ ರೂಪಾಯಿ. 1 kg 4 ಲಕ್ಷ ರೂಪಾಯಿ. ನಾನು ಇದನ್ನೇ ಕೇಳಲಿಕ್ಕೆ ಬಯಸ್ತೇನೆ. 10 ಗ್ರಾಮ್ ಚಿನ್ನ, ಬಂಗಾರ 1,65,000 ರೂಪಾಯಿ. ಒಂದು ತಾಳಿಗೆ ಬೇಕಾದರೆ ಒಂದು 5-6 ಗ್ರಾಮನಾದರೂ ಬೇಕಲ್ವಾ? ಇವತ್ತು 1,86,000 ಆಗಿದೆ ಅಂತ ಹೇಳ್ತಾರೆ. ತಾಳಿಗೂ ಕೊಡದೇ ಇರುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆಯಲ್ವಾ? ಇದಕ್ಕೆ ಯಾರು ಹೊಣೆ? ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಡಾಲರ್ನ ವಿರುದ್ಧ ನಮ್ಮ ಇಂಡಿಯಾದ ರೂಪಿ 97 ರೂಪಾಯಿ ಆಗಿದೆ. ಇದನ್ನು ನಾವು ನೀವೆಲ್ಲ ಅರ್ಥ ಮಾಡ್ಕೋಬೇಕು. $1ಗೆ ನಾವು 97 ರೂಪಾಯಿ ಕೊಡಬೇಕು. ಏನಪ್ಪ ಮಾಡ್ತಾ ಇದೆಯಾ ಮಿಸ್ಟರ್ ಮೋದಿ? ಇವತ್ತು ಎಲ್ಲ ರೀತಿಯಲ್ಲಿ ವಿಫಲ ಆಗಿರುವಂಥ BJPನವರು ಈ ಹೊಸ ಕಾನೂನನ್ನು ತಂದಿದ್ದಾರೆ. ವಿಕಸಿತ ಭಾರತ ರಾಮ್ ಜಿ ಅಂಥೇಳಿ ಯಾರು ಸಹ ರಾಮನ ಹೆಸರು ಬಳಸಿದ್ದಾರೆ ಅಂಥೇಳಿ ತಿಳ್ಕೋಬೇಡಿ. ನಾನು ನಿಮ್ಮ ಮೂಲಕ ಸವಾಲನ್ನು ಹಾಕಲಿಕ್ಕೆ ಬಯಸ್ತೇನೆ ಮೋದಿಗೆ ಅಥವಾ ಭಾರತೀಯ ಜನತಾ ಪಾರ್ಟಿಯವರಿಗೆ. ರಾಮ ಅನ್ನುವಂಥ ಪದ ಇದ್ದರೆ ನಾನು ರಾಜಕಾರಣವನ್ನು ಬಿಡಲಿಕ್ಕೆ ಸಿದ್ಧರಿದ್ದೇನೆ. ನೋಡಿ, ಇಲ್ಲಿ BDA ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅನ್ನೋ ಹಾಗೆ ರಾಮ್ ಅನ್ನುವಂಥದ್ದು ಏನು? ರೋಜ್ಗಾರ್ ಆಜೀವಿಕ ಮಿಷನ್. ಇದು ರಾಮನ ರೋಜ್ಗಾರ್ ಆಜೀವಿಕ ಮಿಷನ್. ಆಜೀವಿಕ ಅಂತಂದರೆ ಭಿಕ್ಷುಕರು. ಆಜೀವಿಕ ಅನ್ನುವಂಥದ್ದನ್ನ ಡಿಕ್ಷನರಿ ಅರ್ಥ ಭಿಕ್ಷುಕರು. ಈ ಕಾನೂನನ್ನು ಮಾಡಿರುವಂಥದ್ದು ಕೂಲಿ ಕಾರ್ಮಿಕರಿಗೆ, ಭಿಕ್ಷುಕರಿಗೆ ಅನ್ನುವಂಥದ್ದಿದೆ ಹೊರತು ಗ್ರಾಮೀಣ ಭಾಗದಲ್ಲಿರುವಂಥ ನಿರುದ್ಯೋಗಿಗಳಿಗಾಗಲಿ ಬಡವರಿಗಾಗಲಿ ಅಲ್ಲ. ಸುಮ್ಮನೆ ಮೂಗಿಗೆ ತುಪ್ಪ ಹಚ್ಚಿದ್ದಾರೆ 125 ದಿವಸ ಅಂಥೇಳಿ. 11 ವರ್ಷಗಳಲ್ಲಿ ಎಷ್ಟು ದಿನಗಳನ್ನು ದಿನಕೂಲಿ ಕೊಟ್ಟಿದ್ದಾರೆ ಇವರು? ಕೇವಲ ಅವರಿಗೆ ಗೊತ್ತು ಭಾರತೀಯ ಜನತಾ ಪಾರ್ಟಿ ಮೋದಿಯವರ ಪಾಪ್ಯುಲಾರಿಟಿ ಇವತ್ತು ಕಡಿಮೆ ಆಗ್ತಾ ಇದೆ ಅಂಥೇಳಿ. ಹಾಗಾಗಿ ಗಾಂಧೀಜಿಯವರ ಹೆಸರನ್ನು ಕೆಡಿಸಬೇಕು, ನೆಹರೂರವರ ಹೆಸರನ್ನು ಕೆಡಿಸಬೇಕು. ಮತ್ತು ಅದರ ಜೊತೆಗೆ ಇವತ್ತು BJP ವಿರೋಧಿ ಮತ ಇರುವಂಥ ಬಡವರು ಯಾರಿದ್ದಾರೆ ಅವರ ಬದುಕಿನ ಮೇಲೆ ಚಪ್ಪಡಿ ಕಲ್ಲನ್ನು ಎಳಿಬೇಕು ಅನ್ನುವಂಥ ದೃಷ್ಟಿಯಿಂದ ಈ ರಾಮ್ಜಿ ವಿಕಸಿತ ಭಾರತ ರಾಮ್ಜಿ ಕಾನೂನನ್ನು ತಂದಿದ್ದಾರೆ. ಇದು ಮೊದಲನೇದು ಸಂವಿಧಾನ ವಿರೋಧಿ ಆರ್ಟಿಕಲ್ 51A. ಸಂವಿಧಾನದ ಆರ್ಟಿಕಲ್ 51A ಇದರ ಪ್ರಕಾರ ಯಾರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಹೋರಾಟ ಮಾಡಿದ್ದಾರೆ ಅವರ ಹೆಸರಿಗೆ ಅಪಮಾನ ಮಾಡಬಾರದು. ಎರಡನೇದು, ಯಾವ ಗ್ರಾಮ ಪಂಚಾಯಿತಿಯ ಕೆಲಸಗಳಿದ್ದಾವೆ ಸಂವಿಧಾನದಲ್ಲಿ 3 ಲಿಸ್ಟ್ಗಳಿದ್ದಾವೆ. ಒಂದು ಸ್ಟೇಟ್ ಲಿಸ್ಟು, ಇನ್ನೊಂದು ಸೆಂಟ್ರಲ್ ಲಿಸ್ಟು, ಇನ್ನೊಂದು ಕನ್ಕರೆಂಟ್ ಲಿಸ್ಟ್. ಈ ಕೆಲಸ ಎಲ್ಲ ಬರುವಂಥದ್ದು
ಸ್ಟೇಟ್ ಲೀಸ್ಟಲ್ಲಿ ಡೆಲ್ಲಿಗೆ ಹೋಗಿ ಹವಾನಿಯಂತ್ರಿತ ಕೊಠಡಿಲಿರುವಂಥ ಕೌನ್ಸಿಲ್ ಮೆಂಬರ್ಸಲ್ಲಿ ಅಪ್ರೂವ್ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ಸೊ ಹಾಗಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಹೋರಾಟ ನ್ಯಾಯಯುತವಾಗಿದೆ, ಕಾನೂನುಬದ್ಧವಾಗಿದೆ. ಕೊನೆಯವರೆಗೂ ಯಾವ ರೀತಿ ರೈತ ವಿರೋಧಿ ಕಾನೂನುಗಳನ್ನು ಮಾಡಿ ಸುಮಾರು ವರ್ಷಗಟ್ಟಲೆ ಹೋರಾಟ ಮಾಡಿದಂಥ ಹಿನ್ನೆಲೆಯಲ್ಲಿ ಸುಮಾರು 800 ಜನಕ್ಕೂ ಸಹ ತ್ಯಾಗ ಬಲಿದಾನ ಆಯಿತು. ಆನಂತರ ವಾಪಸ್ ತೆಗೆದುಕೊಳ್ತಾರೆ. ನಾನು ಇಷ್ಟೇ ಹೇಳ್ತೇನೆ, ಜನರ ಇವತ್ತು ಜನಶಕ್ತಿಯ ಮುಂದೆ ಮೋದಿಯ ಶಕ್ತಿ ಅಡಗಲೇಬೇಕು. ಇವತ್ತಲ್ಲ ನಾಳೆ ಈ ಕಾನೂನನ್ನು ವಾಪಸ್ ತೆಗೆದುಕೊಳ್ಳುವವರೆಗೂ ಸಹ ನೀವೆಲ್ಲರೂ ಸಹ ಸೇರಿ ಹೋರಾಟ ಮಾಡೋಣ ಅನ್ನೋ ಆಶಯವನ್ನು ವ್ಯಕ್ತಪಡಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.